ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಜ್ಯೋತಿಪಾಳ್ಯದ ಆಂಜನೇಯ ಸ್ವಾಮಿ ದೇವಾಲಯದ 10ನೇ ವರ್ಷದ ವಾರ್ಷಿಕೋತ್ಸವವು ದೇವಾಲಯದ ನಿರ್ಮಾತೃ ವೆಂಕಟೇಶ್ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ತಿಮ್ಮಯ್ಯ, ಉಪಾಧ್ಯಕ್ಷ ತಮ್ಮಯ್ಯ, ಕಾರ್ಯದರ್ಶಿ ರಾಮಯ್ಯ, ಖಜಾಂಚಿ ಕುಮಾರ್, ಸದಸ್ಯರುಗಳಾದ ಮಂಜುನಾಥ್, ನಂಜುಂಡಯ್ಯ ಹಾಗೂ ಭಕ್ತರುಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ನಡೆಯಿತು.
ಇವತ್ತು ಜ್ಯೋತಿಪಾಳ್ಯದಲ್ಲಿ ಆಂಜನೇಯ ಸ್ವಾಮಿ ವಿಶೇಷ ಉತ್ಸವಾದಿಗಳನ್ನು ಏರ್ಪಡಿಸಿದ್ದೀರಿ. ಕುಂಭಾಭಿಷೇಕ ಇದೆ. ಈ ದೇಗುಲದ ಮಹಿಮೆ ಬಗ್ಗೆ ಹೇಳಿ ಸ್ವಾಮಿ. ಮಹಿಮೆ ಅಂದರೆ ಇಲ್ಲೇನೋ ಇದು ಪ್ರಾಚೀನ ಕಾಲದ ದೇವಸ್ಥಾನ ಏನಲ್ಲ. ಈ ಮಾಗಡಿ ರೋಡು ಬೆಂಗಳೂರಿನಿಂದ ಮಾಗಡಿ ಬರುವಾಗ ಇಲ್ಲಿ ಯಾವಾಗಲೂ ಪುನಃ ಅಪಘಾತಗಳ ಸನ್ನಿವೇಶ ಇತ್ತು, ಆಕ್ಸಿಡೆಂಟ್ ಆಗ್ತಾಯಿತ್ತು. ಅದಕ್ಕೆ ರೋಡ್ ಕಾರಣವೋ ಅಥವಾ ಇನ್ನೇನೋ ಕಾರಣವೋ ಈ ಥರ ನೂರಾರೆಲ್ಲ ನೋಡಿ ಮಾಡಿ ಯಾವುದೂ ಬದಲಾವಣೆ ಆಗಲಿಲ್ಲ. ಏನೇನೋ ಅವರವರಿಗೆ ಆದ ಪ್ರಯತ್ನ, ಇಂಜಿನಿಯರ್ಗಳು ಅವರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ನೋಡಿದವಾಗ ಇಲ್ಲಿ ಅಕ್ಕಪಕ್ಕದಲ್ಲಿ ಕೃಷಿ ಭೂಮಿ ಹೊಂದಿದಾರಲ್ಲ, ಅವರಿಗೆ ಸದಾಕಾಲ ಇಲ್ಲಿ ಅದೇ ಕೆಲಸ. ಅವ್ರನ್ನ ಆಸ್ಪತ್ರೆ ಸಾಗಿಸೋದು, ಆಂಬುಲೆನ್ಸಿಗೆ ಫೋನ್ ಮಾಡೋದು, ಪೊಲೀಸರು ಬರೋದು, ಇದೇ ಕೆಲಸ ಹೋಯ್ತು. ಆ ಸಮಯದಲ್ಲಿ ಏನು ಮಾಡಬೇಕು, ಯಾಕೆ ಹೀಗೆ ಅಂತ ಯಾರೋ ಪಂಚಾಂಗ ಜ್ಯೋತಿಷ್ಯ ಹೇಳೋರನ್ನ ಕೇಳಿದವಾಗ ಇಲ್ಲಿ ಈ ಥರದ್ದು ಏನೋ ಒಂದು ತೊಂದರೆ ಇದೆ ಬೇರೆದು, ಇದಕ್ಕೊಂದು ಆಂಜನೇಯನ ದೇವಸ್ಥಾನ ಏನಾದರೂ ನೀವು ಮಾಡಿದರೆ ಅದೆಲ್ಲ ದೋಷವನ್ನು ಕಡಿಮೆ ಮಾಡುತ್ತೆ, ಅನುಕೂಲ ಆಗುತ್ತೆ ಅಂಥೇಳಿ ಒಂದು ಅಭಿಪ್ರಾಯ ಬಂದಾಗ ಈ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಪ್ರಧಾನವಾಗಿ ನಮ್ಮ ಕುಮಾರ್ ಅಂತ ಇದ್ದಾರೆ, ಇವರು ದೊಡ್ಡ ಲ್ಯಾಂಡ್ಲಾರ್ಡ್ ಇಲ್ಲಿ. ಅವ್ರ ಜೊತೆ ಇನ್ನೂ ಯಾರನ್ನೆಲ್ಲ ಸೇರಿಸ್ಕೊಂಡವ್ರೇ ಇದೊಂದು ಚಿಕ್ಕದಾಗಿ ಆಂಜನೇಯನ ಗುಡಿ ಕಟ್ಟಿದ್ರು. ಚಿಕ್ಕದಾಗಿ ಅಂದರೆ ತುಂಬ ಚಿಕ್ಕದಾಗಿ ಆ ಆಂಜನೇಯನ ಗುಡಿಯನ್ನು ನಾವು ಇವ್ರ ಯಜಮಾನರು, ನಾನು ಪುರೋಹಿತ ಆಗಿ ಪ್ರತಿಷ್ಠೆ ಮಾಡಿಕೊಡ್ಬೇಕು ಅಂತ ಅವ್ರು ಹೇಳಿದರು. ಅದೇ ಪ್ರಕಾರ ಯಜಮಾನರು ಅವ್ರು ಕರೆದು ಬಂದಿದ್ದಾರೆ, ನಾನು ಪುರೋಹಿತನೂ ಅವ್ರು ಕರೆದು ಬಂದಿದೆ. ಪ್ರತಿಷ್ಠೆ ಮಾಡಿ ಎಲ್ಲ ಆಗಿ ಈಗ 10ನೇ ವರ್ಷ ಆಯಿತು. ಮಧ್ಯ ಒಂದು 4ನೇ ವರ್ಷದಲ್ಲೋ 5ನೇ ವರ್ಷದಲ್ಲೋ ಅಥವಾ 6ನೇ ವರ್ಷದಲ್ಲೋ ಏನುವೆ ನಾವು ಇದನ್ನು ಸ್ವಲ್ಪ ದೊಡ್ಡದಾಗಿ ವಿಸ್ತಾರವಾಗಿ ಒಂದು ಶಿಲಾಮಯವಾದ ದೇವಸ್ಥಾನ ಮಾಡಬೇಕು ಅಂತ ಒಂದು ದೇವ್ರ ಹತ್ರನೇ ಸುಮ್ಮನೆ ಪ್ರಾರ್ಥನೆ ಮಾಡಿದ್ವಿ. ಅದೇ ಪ್ರಕಾರ ದೇವರು 10ನೇ ವರ್ಷಕ್ಕೆ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸ್ಕೊಂಡು ಮಾಡಿ ವಿಜೃಂಭಿಸ್ತಾ ಇದ್ದಾನೆ. ಯಾವತ್ತು ಅವನು ಪ್ರತಿಷ್ಠೆ ಮಾಡಿ ಆಗಿದೆಯೋ ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲೊಂದು ಸೈಕಲ್ನಿಂದ ಕೂಡ ಯಾರೂ ಬಿದ್ದಿಲ್ಲ. ಯಾವುದೇ ತುಂಬ ದೊಡ್ಡ ಆಕ್ಸಿಡೆಂಟ್ಗಳು, ರಕ್ತಪಾತಗಳೇನಾಗ್ತಾ ಇತ್ತು, ಇವತ್ತಿಗೆ ಅಷ್ಟರ ನಂತರ ಒಂದು ಸೈಕಲ್ ಓಡಿಸೋನು ಕೂಡ ಇಲ್ಲಿ ಬಿದ್ದು ಮಾಡಿ ಏನೂ ತೊಂದರೆ ಆಗಿಲ್ಲ. ಅದು ಒಂದಲ್ಲದೆ ಸುತ್ತಮುತ್ತ ಇರೋರಿಗೆಲ್ಲ ತುಂಬ ಅನುಕೂಲವಾಗಿ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಇದೆ, ಸಂತೋಷವಾಗಿ ಇಲ್ಲಿ ಬರೋದು ಹೋಗೋದು, ಪ್ರಸಾದ ತಗೊಳ್ಳೋದು, ತಮ್ಮ ಸಂಕಲ್ಪ ಆಗಿದೆ ಹೀಗಿದೆ ಅಂತ ಈಡೇರಿಸ್ಕೊಳ್ಳೋದು. ತುಂಬ ಜನಕ್ಕೆ ಬೇಕಾದಷ್ಟು ಸಂಕಲ್ಪಗಳು ಈಡೇರಿದೆ. 2 ವರ್ಷದಲ್ಲಿ ಆ ದೇವರಿಗೆ ಬೆಳ್ಳಿಯ ಕವಚಗಳು, ಗದೆ, ಇದು ಯಾರು ಹೇಳಿ ತಂದುಕೊಟ್ಟಿರೋದಲ್ಲ, ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ವಿ, ನಮ್ಮ ಕೆಲಸ ಆಗಿದೆ ಅಂತ. ಆ ಥರ ಅನುಕೂಲ ಆಗಿ ತುಂಬ ಆಂಜನೇಯ ಪ್ರಸನ್ನನಾಗಿ, ನಾವು ಹೆಸರಿಟ್ಟಿದ್ದೀವಿ ವೀರಾಂಜನೇಯ ಅಂತ, ಆದರೆ ಅವನೇ ಪ್ರಸನ್ನನಾಗಿ ಊರನ್ನೆಲ್ಲ ಪ್ರಸನ್ನಗೊಳಿಸಿ ಅವನು ಪ್ರಸನ್ನನಾಗಿ ನಮ್ಮನ್ನು ಸುಖವಾಗಿಡುವಂಥ ವ್ಯವಸ್ಥೆಯಲ್ಲಿ ವಿಶೇಷವಾದ ಸಾನ್ನಿಧ್ಯ ವಹಿಸಿದ್ದಾನೆ. ನೀವು ಕೂಡ ಟಿ ವಿಯವರು ವರ್ಷ ಬಂದು ಇಲ್ಲಿ ಪ್ರಸಾರ ಮಾಡಿ ಜನಗಳೆಲ್ಲ ಸುಖವನ್ನು ಪಡಲಿ ಅಂತ. ಸರ್ವೇ ಜನ ಸುಖಿನೋ ಭವಂತು. ಅಲ್ಲಿ ಮುಂದೆಗಡೆ ಆಂಜನೇಯನ ವಿಗ್ರಹವನ್ನು ಮಾಡಿದ್ರು. ಎಷ್ಟು ಅಡಿ ಎತ್ತರದ ವಿಗ್ರಹ ಅದು? 64 ಅಂದರೆ ಏನಾಯ್ತು ಅಂತ 35 ಅಡಿ ವಿಗ್ರಹ. ಅಂದರೆ ಕೆಳಗಿನ ಮಟ್ಟದಿಂದ ಅವನ ಕಿರೀಟ ತೊಗೊಂಡಾಗ 62 ಅಡಿ ಬರುತ್ತೆ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಶ್ರೀಕಾಂತ್ ಭಟ್ಟ ಅಂತ. ನಾನು ಬೆಂಗಳೂರಲ್ಲಿ ಗಿರಿನಗರದಲ್ಲಿ ಇರ್ತೀನಿ. ಇವರು ಗಿರಿನಗರದಲ್ಲಿ ಇರ್ತಾರೆ. ವೆಂಕಟೇಶ್ ಅಯ್ಯಂಗಾರ್ ಅಂತ ಯಜಮಾನರು. ಇವ್ರ ಮನೆಯವರು ಅಮೃತ ಮೇಡಮ್ ಅಂತ. ಇವರು ದೇವಸ್ಥಾನದ ಯಜಮಾನರು ಕುಮಾರ್ ಅಂತ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.